ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ. ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ. ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ. ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್? ಒತ್ತಾಯ ಮಾಡಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಕ್ವೈರಿ ಹಾಕಿ ಆಗ್ತದೆ. ಹೇಳಿದ್ದು ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ. ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ. ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ. ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್? ಒತ್ತಾಯ ಮಾಡಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಕ್ವೈರಿ ಹಾಕಿ ಆಗ್ತದೆ. ಹೇಳಿದ್ದು ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ. ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ. ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ. ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್? ಒತ್ತಾಯ ಮಾಡಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಕ್ವೈರಿ ಹಾಕಿ ಆಗ್ತದೆ. ಹೇಳಿದ್ದು ಮಾತಾಡಲಿ ಆ ಪ್ರಕಾರ ಮಾತಾಡಲಿ. ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಸ್ವತಃ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆ ತನಿಖೆ ಮಾಡೇ ಮಾಡ್ತಾರೆ. ಮಾಡ್ಬೇಕು, ಸಂತೋಷ ಅವ್ರು ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ. ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ. ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ. ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ.
ಹೇಳಿದ್ದು ರೆಕಾರ್ಡಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಅದು ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡೋರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ತನಿಖೆ ಮಾಡ್ಬೇಕು ಸಂತೋಷ್ ಅವ್ರು ಮಾತಾಡ್ತಾರೆ ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್ ತಾವು? ಒತ್ತಾಯ ಮಾಡಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾದ್ರೆ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಕ್ವೈರಿ ಹಾಕಿ ಆಗ್ತವೆ ಹೇಳಿದ್ದು ರೆಕಾರ್ಡಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಅದು ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡೋರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ತನಿಖೆ ಮಾಡ್ಬೇಕು ಸಂತೋಷ್ ಅವ್ರು ಮಾತಾಡ್ತಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ, ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ, ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಹೇಳಿದ್ದು ರೆಕಾರ್ಡಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಅದು ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡೋರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ತನಿಖೆ ಮಾಡ್ಬೇಕು ಸಂತೋಷ್ ಅವ್ರು ಮಾತಾಡ್ತಾರೆ ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್ ತಾವು? ಒತ್ತಾಯ ಮಾಡಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಗ್ತದೆ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಕ್ವೈರಿ ಹಾಕಿ ಆಗ್ತವೆ ಹೇಳಿದ್ದು ರೆಕಾರ್ಡಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಅದು ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗುತ್ತಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟ್ ತನಿಖೆ ಮಾಡೋರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ತನಿಖೆ ಮಾಡ್ಬೇಕು ಸಂತೋಷ್ ಅವ್ರು ಮಾತಾಡ್ತಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದ ಒಳಗೆ ಹಲ್ಚಲ್ ಸೃಷ್ಟಿ ಮಾಡಿರುವ ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರ ಇದರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ತನಿಖೆ ಆಗಬೇಕು, ಶಾಸಕರ ಹೇಳಿಕೆಯನ್ನ ತನಿಖೆ ಮಾಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ತನಿಖೆಯಿಂದ ಸತ್ಯ ಹೊರಬರುತ್ತೆ, ನನಗೆ ಯಾವುದೇ ತನಿಖೆಯ ನಾನಾಗೆ ಯಾವುದಾದ್ರೂ ತನಿಖೆಗೆ ಒತ್ತಾಯ ಮಾಡೋದಿಲ್ಲ, ಇಲಾಖೆ ತನಿಖೆ ನಡೆಸಲಿ, ಅದು ಅವರ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಹೇಳಿದ್ದು ರೆಕಾರ್ಡಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು ಅದು ಮಾಡೋದು ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ